ಮಾನ ಪ್ರಾಣ ಸಮಸ್ತವು ನೀನೇ. ಪಂಚಪಾಂಡವರ ಪತ್ನಿ ಆದರೂ ಸಹ ಈ ಬಿಚ್ಚಿದ ಮುಡಿಯನ್ನು ಮಾತ್ರ ಮುಡಿಗಟ್ಟಲಿಲ್ಲವಣ್ಣ. ಅಣ್ಣ ಅಣ್ಣ, ಈ ಬಿಚ್ಚಿದ ಮುಡಿಯಾದರೂ ಸಹ ಹೆಜ್ಜೆ ಹೆಜ್ಜೆಗೂ ನನ್ನ ದ್ವೇಷವನ್ನು ಹೆಚ್ಚಿಸುತ್ತಿರುವುದು. ಅಣ್ಣ, ನನ್ನ ಪತಿಗಳಿಗಂತೂ ನನ್ನ ಮೇಲೆ ಲೇಷ ಮಾತ್ರವೂ ಮುರುಕವಿಲ್ಲ. ಈ ಸಹೋದರಿಯ ಮೇಲೆ, ಈ ನಿನ್ನ ಸಹೋದರಿಯ ಮೇಲೆ ನಿನಗೂ ಮರುಕವಿಲ್ಲವೇ ಸ್ವಾಮಿ? ನಿನಗೂ ಮರುಕವಿಲ್ಲವೇ? ದೇವ, ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದ್ದೆ ಆದ್ರೆ ಇಂಥ ಪತಿಗಳನ್ನು ಮಾತ್ರ ಕರುಣಿಸಬೇಡ ದೇವ, ಕರುಣಿಸಬೇಡ. ಪಾಂಚಾಲಿ, ಪಾಂಚಾಲಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪಾಂಚಾಲಿ, ಆವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರುವ ಅವರ ಪಟ್ಟಮಯಸಿ ಭೀಮನ್ ಮನೋನ್ಮಣಿ ವಾಸುದೇವರ ಸರಯು ನಮಗಿರಲು, ವಾಸುದೇವನ ಸರಯು ನಮಗಿರಲು ಒಂದು ತಾವುದೇ ಕೊರತೆ ಪರಮ ವಿಕ್ರಮದಿ ಪರಿಹರಿಸದಿರ್ಪನೆ ಈ ಪ್ರಚಂಡ ಭೀಮಾ. ಪ್ರಿಯತಮೇ, ಏಕ ಚಿಂತಿಪೆ ಧ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ತರ್ಪುನಿ. ಪ್ರಿಯ ಏಕ ಚಿಂತಿಪೆ ಧ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ತರ್ಪುನಿ. ಪ್ರಿಯ ಏಕ ಚಿಂತಿಪೆ ಧ್ರುಪದ ನಂದಿನಿ. ತುಳದಿ ದೂರ ಭಯ ಮರೆದು ಮುದ ತರುವೆ, ಭಯ ಮರೆದು ಮುದ ತರು ಧರ್ಮದಾಂತರವರನ್ನು ವಧಿಸದೆ ಬಿಡ ಪುರದಲ್ಲಿ.
ಅವನನ್ನು ಒದಿಸದ ಬಿಡೆ ದೂರದಲ್ಲಿ ಕೊಳೆ ಕೊಟ್ಟಿ ಪುಡಿ ಕೊಟ್ಟಿ ಅದಬೆಟ್ಟಿ ಅಂಜಲಿ ಕೊಳೆ ಕೊಟ್ಟಿ ಪುಡಿ ಕೊಟ್ಟಿ ಅದಬೆಟ್ಟಿ ಪ್ರಿಯ ಏಕ ಚಿಂತಿತೆ ಪದನಂದಿನಿ ಭಯವ ಬಿಡು ಪಾಂಗಾಲಿ ಪರಮ ತತ್ವ ಪ್ರಿಯ ಏಕ ಚಿಂತಿತೆ ಪದನಂದಿನಿ ಅಂಜಲಿ ಸುಖಿನವಾಸ ಭವನಯ ಹರಯುಗನಾಂ ತರುಣಿಯೇ ವಿಭಿನ್ನವಾದ ಭವನಯ ಹರಯುಗನಾಂ ತರುಣಿ ಕಪಟತನ ವಂಚಕರ ಹೃದಯವನ್ನೇ ಸೀಳುವೆ ಅಂಜಲಿ ಕಪಟತನದ ವಂಚಕರ ಹೃದಯವನ್ನೇ ಸೀಳು ಕಟ್ಟಿ ಪುಡಿ ಕೊಟ್ಟಿ ಎದಗಟ್ಟಿ ನಿಲ್ಲುವೆ ಪ್ರಿಯ ಏಕ ಚಿಂತಿತೆ ಸುಪದನಂದಿನಿ ಭಯವ ಬಿಡು ಪಾಂಗಾಲಿ ಪರಮ ತತ್ವ ಪ್ರಿಯ ಏಕ ಚಿಂತಿತೆ ಸುಪದನಂದಿನಿ ಭಯವ ಬಿಡು ಪಾಂಗಾಲಿ ಪರಮ ತತ್ವ ಪ್ರಿಯ ಏಕ ಚಿಂತಿತೆ ಸುಪದನಂದಿನಿ 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 ಏನಾಯಿತು ವ್ಯಸನದಿಂದಿರುವೆ ಏಕೆ ನಿನ್ನನ್ನೊಲಿಸಲು ನಾನಿಲ್ಲವೇ ಆಹಾ ಈ ಜಗದೊಳತ್ಯಧಿಕ ಬಲಶಾಲಿ ಈ ಪ್ರಚಂಡ ಭೀಮನ ಪರಾಕ್ರಮವು ನಿನಗೆ ತಿಳಿಯದೆ ತಿಳಿದಿರುವುದು ಆದರೆ ಈ ನನ್ನ ಮನಸ್ಸಿನ ವೇದನೆಯನ್ನು ತಿಳಿಸಿ ಆಗುವುದಾದ್ರೆ ಏನು ಪಂಚ ಪಾಂಡವರ ಪತ್ನಿ ಆದರೂ ಸಹ ಈ ಬಿಚ್ಚಿದ ಮುಡಿಯನ್ನು ಮಾತ್ರ ಮುಡಿಗಟ್ಟಲಿಲ್ಲ ಅಬ್ಬಬ್ಬಾ ಈ ನಿಮ್ಮ ಪೌರುಷದ ಮಾತುಗಳು ಈ ನಿಮ್ಮ ಪೌರುಷವನ್ನು ಒಲಗಿಕ್ಕಿವರಾಗಿ ದೇವಿ ಸಾಕು ಮಾಡು ನಿನ್ನ ಈ ಬಿಸಿಲು ನುಡಿಗಳನ್ನು ಹಿಂದೆ ನಿನಗೊದಗಿದ ವಿಪತ್ ಪರಂಪರೆಗಳನ್ನು ಬಗೆಹರಿಸಿ ಕಾಪಾಡಿದವರಾರು ಈ ಪ್ರಚಂಡ ಭೀಮನಲ್ಲವೇ ಅಲ್ಲವೇ ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನಿಗೆ ವಿರುದ್ಧವಾಗಿ ನಡೆಯಬಾರದೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದ ಏಣಿ ಎಂದು ಭಾವಿಸಿದೆಯಾ ಓ ಚಾರಿ ಚಲಿಸುತ್ತಿರುವ ಸೂರ್ಯಚಂದ್ರಾದಿಗಳು ದಿಕ್ಕು ತಪ್ಪಿ ಹಿಂದೆ ಮುಂದೋದರೂ ಸರಿಯೇ ಆ ಸಪ್ತ ಸಾಗರ ಏಕಕಾಲದಲ್ಲಿ ಬತ್ತಿ ಹೋದರೂ ಸರಿಯೇ ಆ ತ್ರಿಮೂರ್ತಿಗಳೇ ನನಗೆ ಎದುರಾಗಿ ಬಂದರೂ ಸರಿಯೇ ಆ ದುರುಳ ಕೌರವರ ಶತರುಂಡಗಳನ್ನು ಈ ಭೂಮಿಗೆ ಉರುಳಿಸಿ ನನ್ನ ಪ್ರತಿಜ್ಞೆಯನ್ನು ನಾನು ನೆರವೇರಿಸಿಕೊಂಡು ಬರೆದಿದ್ದರೆ ಬಂಡ ಬಕಾಸೂರನ್ನು ಕೊಂದ ಪ್ರಚಂಡ ಭೀಮನೆ ಅಲ್ಲ ಅಲ್ಲ ಅಲ್ಲ. ಆಹಾ ತಾವೇಲ್ಲವೇ ಪ್ರಭು ಮಲ್ಲರ ಮಲ್ಲ ಜಗದೇಕ ಮಲ್ಲ ದೇವಿ ಎಂದು ಸಮರಾಂಗಣ ಮಧ್ಯದಲ್ಲಿ ನಿಂತು ಓ ನೋಡಿ ಆ ದುರ್ಮದ ಅಂದ ದುರ್ಯೋಧನ ರಾಜಕೀಯ ಈ ನನ್ನ ಎಡಗದ್ದು ವಾದ್ದು 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 ಈ ನನ್ನ ಮುತ್ತಿನ ಕಥೆಯಿಂದ ಅವನ ತೊಡೆಯನ್ನು ನುಚ್ಚು ನೂರು ಮಾಡಿ ಒಕ್ಕತವನ ಬಗೆದು ಅವನ ಬಿಸಿಲೆತ್ತರಿನಿಂದ ಈ ಬಿಡುಮುಡಿಯನ್ನು ಕಟ್ಟುವೆನು ಅಂದು ನೀನು ನನ್ನನ್ನು ಹೊಗಳೆಯುವಂತೆ ಅಲ್ಲಿಗೆ ಹೊರಗೆ ಈ ನಿನ್ನ ಹೊಗಳಿಕೆ ಮಾತುಗಳು ಅನಾವಶ್ಯಕ. ಪಾಂಚಾಲಿ ಆಹಾ ಪಾಂಚಾಲಿ ಬರಬೇಕು ಬರಬೇಕು ಮಧ್ಯಮ ಪಾಂಡವ ಈಗ ತಾವು ಹೇಳುವಂತರಾಗಿ ಪಾಂಚಾಲಿ ಅಂದು ರಾಜ್ಯಸಭೆಯಲ್ಲಿ ಅಗ್ರಜನ ಮಾತಿಗೆ ವಿರುದ್ಧವಾಗಿ ನಡೆಯಬಾರೆಂದು ಸುಮ್ಮನಿದ್ದ ಮಾತ್ರಕ್ಕೆ ನನ್ನನ್ನು ಕೈಲಾಗದೆ ಹೇಳಿ ಎಂದು ಭಾವಿಸಿದ್ಯಾ? ಕೇಳು, ಮುಂಬರೋ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಈ ನನ್ನ ಗಾಂಡೀವದಿಂದ ಆ ದುರುಳ ಕೌರವನ ಗುಂಡಿಗೆಯನ್ನು ಸೀಳುವನು. ಅದು ಅಲ್ಲದೆ ತುಂಬಿದ ರಾಜ್ಯಸಭೆಯಲ್ಲಿ ಆ ದುರ್ಯೋಧನ ಮಾತಿಗೆ ಮಾತು ಬೆಳೆಸಿ ಗಹಗಹಿಸಿ ನಕ್ಕನಲ್ಲ ಆ ಸೂತ, ಅವನ ಶಿರಸ್ಸನ್ನು ಛೇದಿಸುವುದಕ್ಕೆ ನಾನು ಮಾಡಿದ ಶಪಥವನ್ನು ನೀನು ಮರೆತೆಯಾ? ಶಾಂತಳಾಗು. ಪ್ರಿಯ ಸಹೋದರರೇ, ಇಷ್ಟೊಂದು ಕಾತರವೇ? ಪ್ರತಿಜ್ಞೆಯಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ್ದಾನೆ. ಇನ್ನು ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪಡೆದುಕೊಂಡು ಸುಖವಾಗಿ ಬಾಳೋಣ.
ಈ ವಿಚಾರಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಅಣ್ಣ ಧರ್ಮನಂದನ, ಸಮಸ್ತ ಲೋಕಾನುಭವನುಳ್ಳ ನಿನಗೆ ಪ್ರತಿ ಉತ್ತರವಾಗಿ ನುಡಿದನೆಂದು ಭಾವಿಸಬೇಡವಣ್ಣ. ವಂಚಕರ ಸಮಸ್ಯೆಗಳಿಂದ ಅಲ್ಲೋಲ ಕಲ್ಲೋಲವಾದ ಈ ನಮ್ಮ ಸ್ಥೈರ್ಯವು ಸತ್ಯ ಪರೀಕ್ಷೆಗೆ ಸವಾಲಾಗಿ ನಿಂತಿದೆ. ಸಪ್ತ ದೀಪೋದ್ಗಾರ ನವಮಾರ್ಗಗಳೇ ಚಲಿಸಬಹುದು. ಸುರಕಿನ್ನರ ಕೆಂಪುರುಷ ಗಂಧರ್ವ ಯಕ್ಷ ಪೌಲಕ್ಷಣೆ ಎದುರಾಗಲಿ. ಕ್ಷತ್ರಿಯೋಹಿತ ಧರ್ಮವನ್ನು ನುಂಗಿದ ಆ ಕುಲಕ ತಕನ ಕಳನವನ್ನು ಕೊಲ್ಲ ತುಳಿದು ತಿರವ ಕಡಿಮೆ ಕುಲಕ ಕುಲಕ ತಕನ ಕಳನವನ್ನು ಕೊಲ್ಲ ತುಳಿದು ತಿರವ ಕಡಿದಿಡು. ಈಗ ಕುಲಕ ಹೊಲು ತೆರೆದು ಮೆರವ ಕೇಳಿದುಳರ ಅಗ್ಗದ ಹೊಲು ತೆರೆದು ಮೆರವ ಕೇಳಿದು ಉರುವೆನಿಸಿ ಬಲದಿಂದ ಕಳಿದಿಡಿ. ಕುಲಕ ತಕನ ಕಳನವನ್ನು ಕೊಲ್ಲ ತುಳಿದು ತಿರವ ಕಡಿ. ಈಗ ಕುಲಕ ಹೋರಿ ಮಸಲಕ್ಕೆ ಔತಣ ನೀಡಿ, ಹೋರಿ ಮಸಲಕ್ಕೆ ಔತಣ ನೀಡಿ ಬೈರಿದ ವೈಭವದಿಂದಲೇ ಕೂಡಿ ಈಗಿದ ವೈಭವದಿಂದಲೇ ಗೋರಲುತ್ತವ ಬೆಸಗಿದ ಪರಿಯ ಗೋರಲುತ್ತವ ಬೆಸಗಿದ ಪರಿ ಉರುವೆನಿಸಿ ಬಲದಿಂದ ಕಡಿದು. ಕುಲಕ ತಕನ ಕಳನವನ್ನು ಕೊಲ್ಲ ತುಳಿದು ತಿರವ ಕಡಿದು. ಕುಲಕ ಅಗ್ಗದ ಆ ಕುರುಕುಲವನ್ನು ತಲೆ ಎತ್ತರೂ ಬಿಡುವುದಿಲ್ಲ. ಅಲ್ಲದೆ ಈ ನಮ್ಮ ಪಾಂಚಾಲಿಯನ್ನು ತೊಳೆ ತೊಟ್ಟಿ ಕೂರಲು ಕರೆದನಲ್ಲ, ಅವನ ಹಟ್ಟಾಸ ಅದೆಷ್ಟರ ಮಟ್ಟಿಗಿರಬೇಕು ನಾನು ನೋಡಲೇಬೇಕಣ್ಣ. ಭರತ ವಂಶದಲ್ಲಿ ತನ್ನ ಸಮಾನ ಯಾರಿಲ್ಲವೆಂದು ಏಕಿದ ತುಚ್ಛ ಮಾನವನ ದಕ್ಷತೆಯನ್ನು ಕಂಡು ಸುಮ್ಮನಿರಲು ಪಾಂಡವರೇನು ಬಲಹೀನರೇನಣ್ಣ. ಅವನಂತ ಬಲವಂತನಾದರೆ ಬಂದು ರಣಾಂಗಣದಲ್ಲಿ ನಿಲ್ಲಲಿ. ಕೋಟ್ಯಾಧೀಶ್ವರನಾಗಿ ಬಂದರು ಸರಿಸಾಟಿ ಇಲ್ಲದೆ ಆ ದುರ್ಳ ಕೌರವರು 99 ರಕ್ತ ಹರಿಸೇ ಬಿಡುವನು. ಯುದ್ಧ ನಡೆದೇ ತೀರಬೇಕಣ್ಣ. ಅಣ್ಣ ಧರ್ಮನಂದನ, ಭೀಮಸೇನದ ಅಭಿಮತವೇ ನನ್ನ ಅಭಿಮತ. ಯುದ್ಧ ನಡೆದೇ ತೀರಬೇಕು. ಸಹೋದರ ಪಾಂಚಾಲಿಯ ತಿರುಮುಡಿ ಸಾಕರು ಮಾಡದಿ ಪಾಂಚಾಲಿಯ ತಿರುಮುಡಿ ಸಾಕರು ತಾಳಿದವರು
ಪ್ರಿಯ ಸಹೋದರ, ದುಡುಕುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಶ್ರೀ ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥಿಸಿ ಸ್ವಾಮಿಯು ಬಂದ ನಂತರ ಆತನ ಸಲಹೆಯಂತೆ ನಡೆದುಕೊಳ್ಳೋಣ. ಅಲ್ಲಿಯವರೆಗೂ ಶಾಂತಿ ಸಹನೆಯಿಂದಿರುವುದು ಒಳ್ಳೆಯದಲ್ಲವೇ? ಶಾಂತಿ ಶಾಂತಿ ಇನ್ನು ಬಿಟ್ಟಿಲ್ಲವೇನಣ್ಣ ನಿಮ್ಮೀ ಹುಚ್ಚುತನದ ಭ್ರಾಂತಿ. ದರ್ಪದ ಕುಡಿಕಿತ್ತೊಗೆದು ಗಂಡುತನ ಬಂಡರನ್ನೆಲ್ಲ ತುಳಿದು ಮುಷ್ಟಿ ಮಾತ್ರವೇ ಮೂಜಗವನ್ನು ಜಯಿಸಬಲ್ಲ ಬಾಹುಬಲವುಳ್ಳ ಪಾಂಡವ ಆ ದಾಯಾದಿಗಳ ಶತಭಿನ್ನ ದೇಹಗಳನ್ನು ಈಡಾಡದೆ ಬಿಡುವುದಿಲ್ಲವಣ್ಣ. ಇಲ್ಲಿಯವರೆಗೂ ನಿನ್ನ ಮಾತಿಗೆ ಒಳಪಟ್ಟು ನಾವು ಪಟ್ಟ ಕಷ್ಟವೇ ಸಾಕು ಅಣ್ಣ. ಇನ್ನು ನಾನು ಮಾತ್ರ ಶಾಂತಿ ಸಹನೆ ಎಂಬುದು ಸಹಿಸಲಾರೆ. ಭಯಂಕರವಾದ ಯುದ್ಧ. ನಾವು ಇನ್ನು ಮಾತ್ರ ಶಾಂತಿ ಸಹನೆ ಎಂಬುದು ಸಹಿಸಲಾರೆ, ಸಹಿಸಲಾಗದು. ಮೋಹದ ಕಾರದೊಳು ಘನ ಮಾನವ ಜನ್ಮವು ನಲಿಯುತ್ತಲಿರು. ಮೋಹದ ಕಾರದೊಳು ಮೋಹದ ಕಾರದೊಳು ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿನಗೆ ಮಂಗಳವಾಗಲಿ. ಅಣ್ಣ, ನನ್ನನ್ನು ಆಶೀರ್ವದಿಸು. ತಂಗಿ, ನಿನಗೂ ಮಂಗಳವಾಗಲಿ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನೀವು ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಳ್ಳುವುದರಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಉಭಯರೂ ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ? ಅಂದರೆ ಪರಮಾತ್ಮ, ಪವಿತ್ರ ಭೂಮಾದಯಂ ಪವಿತ್ರಗೊಳಿಸಲೆಂದು ಎರಡು ಸಂಧಿಗೆ ಬಂದುವೆ ಕರ ಮುಗಿದು ಬೇಡುವೆನೋ ಕೃಷ್ಣ. ಪರಮಾತ್ಮ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರೆ. ವಾಸುದೇವ, ಸಕಲ ಬಂಧು ಬಾಂಧವ ಪ್ರಜಾಕೋಟೆಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತ ಕಣಗಳನ್ನು ಆ ದಾವಜಲದಿಂದ ತೊಳೆದು ಪವಿತ್ರಗೊಳಿಸಲು ಹೇಳಿದೆವ. ಪರಮಾತ್ಮ, ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನ ಕಲ್ಪಿಸುವಂತೆ ಪ್ರಯತ್ನಿಸು ಮುಕುಂದ.
ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ, ಪರಮ ನಿನ್ನ ಮನದ ಅಭಿಷ್ಟವೇನು ಧರ್ಮಸಮ್ಮತವಾದುದೇ. ಇದಕ್ಕೆ ನಿನ್ನೆ ಸಹೋದರರ ನಮ್ಮಗಳ ಅಭಿಮತಕ್ಕೆ ಅಗ್ಗಜನ ಕೊಟ್ಟು ಧರ್ಮದ ಕಟ್ಟು ಮೃಗದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುಂದಕ್ಕಾಳವೆಂದರೆ ಭದ್ರು ಎಂಬ ಭಾಷಾ ನಮ್ಮನ್ನು ಹಂದರನ್ನಾಗಿ ಚಚೆ ಸುಡಬೇಕು ನಮ್ಮಿ ಹೇಳಿ ಜನ್ಮವನ್ನ. ವಾಸುದೇವ, ಆದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮಿಷ್ಟಗಳ ದೈವಗಳಾದವು. ಅವುಗಳನ್ನು ಮುನ್ನುಗ್ಗಿ ಛೇದಿಸೋಣವೆಂದರೆ ಅಗ್ರಜನೆಂಬ ಅಭಿಮಾನದ ಪೆಟ್ಟು ನಮ್ಮನ್ನು ಮುಂಬೆರಲು ಬಿಡುತ್ತಿಲ್ಲ. ಚಚ, ನಮ್ಮ ಏಡಿತನಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರುಗಳು ಅಗ್ರಜನ ಅಭಿಪ್ರಾಯಕ್ಕೆ ತಲೆಬಾಗುವರು. ತಂಗಿ, ಏಕಮ್ಮ, ಸುಮ್ಮನೆ ಖಿನ್ನಳಾಗಿ ನಿಂತಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಜನಾರ್ದನ ವಿನುಲೀಲಾ ಪ್ರವೀಣ ಸರಗೊಡ್ಡಿ ಬೇಡಿದರು ತೋರದಿಕೋ
ಮಡದಿಗಾದಮ್ಮ ಅಪಮಾನದ ಕಡೆ ಲೇಷ ಮಾತ್ರವೂ ಮರುಕವಿಲ್ಲದೆ ಬಾರಿ ಬಾರಿ ಸಂಧಿ ಸಂಧಿ ಎಂದು ಪ್ರಯತ್ನಿಸುತ್ತಿರುವ ನನ್ನ ಪತಿಗಳ ಅಭಿಪ್ರಾಯವನ್ನು ನ್ಯಾಯಸಮ್ಮತವಂತಲು ಧರ್ಮ ಸಮ್ಮತವಂತಲು ಹೇಗಿಡಲಣ್ಣ? ಧರ್ಮವೆಂದು ಹಂಬಲಿಸುತ್ತಾ ಕೈ ಹಿಡಿದ ಪತಿಯನ್ನು ದ್ಯೋತದಲ್ಲಿ ಪಡವಾಗಿಟ್ಟು ಸೋತಾ ಧರ್ಮಪ್ರಭು. ಛೀ, ಇವರು ನನ್ನ ಪತಿಗಳೇ. ಸಾಕು ಸುಮ್ಮನಾಗಿ. ಬಂಡಿ ಅನ್ನವನ್ನು ತಿಂದು ಬಂಡ ಬಕನ್ನು ಕೊಂದು ದೂರ ದಂಡ. ನಿಮಗೇಕೆ ಬೇಕು ಈ ಗದಾ ದಂಡ? ಸಾಕು ಸುಮ್ಮನಾಗಿ. ಅದನ್ನು ಬಿಸುಟ್ಟು ಕೈಯಲ್ಲಿ ಸೌಟು ಹಿಡಿದುಕೊಳ್ಳಿ. ಪಾರ್ಥ, ಪಲ್ಗುಣ, ಕಿರೀಟಿ, ಧನಂಜಯ, ಸವ್ಯಸಾಚಿ ಅಬ್ಬಬ್ಬಾ ದಶನಾಮಾಂಕಿತಗಳನ್ನು ಪಡೆದು ಆ ಪರಮೇಶ್ವರನಿಂದ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಮಹಾವೀರ ಇವರು ನನ್ನ ಪತಿಗಳೇ. ಛೀ, ನಿಮಗೇಕೆ ಬೇಕು ಈ ಗಾಂಡಿಗ? ಸಾಕು ಸುಮ್ಮನಾಗಿ. ಅದರ ಬದಲಾಗಿ ಕೈಯಲ್ಲಿ ಬಳೆಗಳು ತೊಟ್ಟಿಕೊಳ್ಳಿ. ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ಅಣ್ಣ. ಇವರೆಲ್ಲರೂ ನನ್ನ ವೃತ್ತ ಸ್ವರೂಪದವರು. ಅಣ್ಣ, ನನಗಾದ ಅಪಮಾನಕ್ಕೆ ನಾನೇ ರಣರಂಗದಲ್ಲಿ ನಿಂತು ಹೋರಾಡಿ ನನ್ನ ಮುಡಿಗೆ ಕೈ ನೀಡಿದ ಒಡನನ್ನು ಸೀಳಿ ಅದರ ಬಿಸಿ ನೆತ್ತರದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಕೊಳ್ಳುವಿನಣ್ಣ. ಅಣ್ಣ, ಒಂದು ವೇಳೆ ಸಾಧ್ಯವಾಗದಿದ್ದಲ್ಲಿ ಅಗ್ನಿಯ ಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿ ಬಿದ್ದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯವು ಬೇರೆ ಆಯಿತಲ್ಲ ಎಂದು ಕೇಳಿದೆನಷ್ಟೇ. ಅವರು ಹೇಳಿದ್ದನ್ನು ನೀನು ಕೇಳಿದೆಯಲ್ವೇ? ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದಯ್ಯ. ಒಟ್ಟಿನಲ್ಲಿ ಪತಿಗಳ ಸತಿ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಮಂಡ ದುಶಾಸನನ ಗುಂಡಿಗೆಯ ಬಿಸಿರಕ್ಕದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನುದು ಕನಗರ ದಂಡದಿ ದುರ್ಯೋಧನನ ತೊಡೆಯನು ಪುಡಿಗುಟ್ಟುವೆನೆನುದು ನುಡಿದೆಯೋ ಗಂಡುಗಲಿ ನೀನಂದು ಡಂಭದ ನುಡಿಯ. ಭಾವ ಭೀಮಸೇನ, ನುಡಿದು ಮರೆದೆಯೋ? ಮರೆತು ನಿದ್ರೆಯೊಳಿಯೋ? ಇಳಿಂಬ ಮನೋಹರ ಅಡಗಲಿ ನಿನ್ನೀ ಕೂಗದ ಕಂಚದ ಕರಿಳಿರಿಯ ಬಿರಿನುಡಿಯ ಕಣ್ಣೀರ ಕರೆದಿರುವಲ್ಲವೇ? ನಿನ್ನ ಕಣ್ಣಲ್ಲಿ ಕಣ್ಣೀರು ತರಿಸಿದ ಹಾಗೆ ಹೆಣ್ಣರ ಕಣ್ಣಲ್ಲಿ ಶತಸಹಸ್ರಾರು ಮಡದಿಯರ ಕಂಬನಿಯನ್ನು ತರಿಸುವೆನು. ಕಾಲವೇ ಕೌರವನ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುರು ಸಮೂಹವ ಸೆಳೆದು ತರುವೆನು. ದುರ್ಯೋಧನ ದುಶ್ಚಾಸರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಚಾಸನಗೊಳ್ಳಲು ಉಡಿಗುಟ್ಟುವೆನು. ಪೋತಕಿ ದುರ್ಯೋಧನ ತಡೆಯ ಪಡದೀರು ನೀನಿನ್ನ ವ್ಯತಯ. ಓ ನರಕಮರ್ದನ, ಉನ್ನತೆಯ ಕುಲ ಹೇಳಿಗೆ ತಲೆ ತಂದು ನರಕ್ಕೆ ತಲೆಗಳನ್ನು ಪರಮಾತ್ಮ
ಪಾಂಚಾಲಿ ಖಂಡ ಕೌರವನ ಕುಂಡಿಗೆ ತೀಳಿ ಪಾಂಡವನ ರಥಿಯ ಕುರುಬನು ಖಂಡ ಕೌರವನ ಕುಂಡಿಗೆ ಕಂಡ ಎಲಬುಗಳ ತುಂಡರಿಸಿ ಚಂಡಿಗೆ ಉತ್ತಮ ಮಾಡಿದುವೆ ಪಾಂಚಾಲಿ ಕಂಡ ಎಲಬುಗಳ ತುಂಡರಿಸಿ ಚಂಡಿಗೆ ಉತ್ತಮ ಮಾಡಿದುವೆ ಓ ಜನವ ಕಾಕೋಟ ತಂದೆಯ ಆರ್ಭಟಿಸಿ ಭೀಮನಗದಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಓ ಜನವ ಕಾಕೋಟ ತಂದೆಯ ಆರ್ಭಟಿಸಿ ಭೀಮನಗದಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಸರ್ಪದಿಂದರವ ಕುರುವರದ ಕಾಲ್ಗಳ ಬಿಡಿದು ಪಾಂಚಾಲಿ ಸರ್ಪದಿಂದರವ ಕುರುವರದ ಕಾಲ್ಗಳ ಬಿಡಿದು ಗಿರಗಿರದೆ ತಿರುಗಿಸಿ ಎಳಕಪ್ಪಳಿಸುವೆ ಫಲಶೂನ್ಯತೆಯ ಕುಲ ಹೇಳಿ ತಲೆ ತಂದುಲಕ್ಕೆ ತಲೆಗಳನ್ನು ಕೆಳಗಾಗ ಮುಗಿಸಿಕೊಳ್ಳೆ ಫಲಶೂನ್ಯತೆಯ ಕುಲ ಹೇಳಿ ತಲೆ ತಂದುಲಕ್ಕೆ ತಲೆಗಳನ್ನು ಎಡಗಳ್ಳಕ್ಕೆ ರಣದಾಗ ಮುಗಿಸಿಕೊಳ್ಳೆ ರಣದಾಗ ಮುಗಿಸಿಕೊಳ್ಳೆ ಓ ನರಕವರ್ತನ ಹೇಳಿ ನನ್ನ ಕೊನೆಯ ಸಂದೇಶ ದಯಮಾಡಿ ತಂದೆಯನ್ನು ನಿರಾಕರಿಸಿ ಘೋರವಾದ ಯುದ್ಧಕ್ಕೆ ಹಾಕುವಂತ ಹಾಲಾಕ್ಷನನ್ ಮೆಚ್ಚಿಸಿ ಪಡೆದ ಪಾತಪಾತಾಸ್ತ್ರಂ ಪಾಲಾಕ್ಷನನ್ ಮೆಚ್ಚಿಸಿ ಪಡೆದ ಪಾಶುಪತಾಸ್ತ್ರಂ ವಿಧ ವಿಧ ಸುರ ಪ್ರಯೋಗದಿ ಗಳಿಸಿದೆ ನಾಂ ವಿಜಯನೆಂಬ ಬೆಸನೋ ಕೃಷ್ಣ ಹರಿಗಳ ಮತಗೈಯಲ್ಲಿ ಅಮಿತೋತ್ಸಾಹದಿಂದಿಹ ಹರಿಗಳ ಹದಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ನೀ ಪರಿನೋಯ್ಬೋದು ತರವೆ ಧರ್ಮ ಜಗೇ ಕೃಷ್ಣ ಕೃಷ್ಣ ಹೌದು ವಾಸುದೇವ ಅಮೋಘ ಶಸ್ತ್ರಾಸ್ತ್ರ ಪ್ರಯೋಗ ಸಂಹಾರ ಚತುರನು ಅರನ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಈ ಸೌಯ ಸಾಚಿಯು ಕ್ರೋಧಾಗ್ನೆಯ ದಗದಗಿಪ ಕಾಲಾಗ್ನೆಯಂತೆ ಆ ದುರುಳ ಕೌರವರ ಗುಂಡಿಯನ್ನು ಸೀಳುವಾಗ ಅದು ಅಲ್ಲದೆ ಸೂತಪುತ್ರನ ಕರ್ಣನ ಶಿರಸ್ಸನ್ನು ಎಂದಿಗೆ ಭೂಮಿಗೆ ಉರುಳಿಸುವನು ನನ್ನ ಪ್ರಿಯ ಪತ್ನಿ ದೃಪದ ನಂದಿನಿಗೆ ಕವಿದಿರುವ ಅಂಧಕಾರವನ್ನು ಎಂದು ಕಿತ್ತು ಒಗೆಯುವನು ಅಂದೇ ನನ್ನ ಮನಸ್ಸಿಗೆ ಶಾಂತಿ. ಅದು ಅಲ್ಲದೆ ಹಿಂದೊದಗಿದ ವಿಪತ್ ಪರಂಗಳನ್ನು ತಂದೊಡ್ಡಿದ ಆ ದುರುಳ ಕೌರವರೊಡನೆ ಸಂಧಿಗೆ ಚಚೆ ಕೂಡದು, ಯುದ್ಧ ನಡೆದೇ ತೀರಬೇಕು. ಅಣ್ಣ, ಧರ್ಮನಂದನ ಪರಮಾತ್ಮ, ಭೀಮಾರ್ಜುನರಿಬ್ಬರು ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗ ಧಗನೆ ಹತ್ತಿ ಹುರಿಯುತ್ತಿರುವುದು. ಅದನ್ನು ಶಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ,
ನನ್ನ ಸಮಸ್ತ ವಿಚಾರವನ್ನು ಅರಿತಿರುವ ಪ್ರಭುನೇ, ಇದೊಂದು ಸಾರಿ ಆ ಕೌರವರೊಡನೆ ಸಂಧಿ ಮಾಡಿಕೊಂಡು ಬಾ ಮುಕುಂದ. ಒಂದು ವೇಳೆ ಅವರು ನಮಗೆ ಅರ್ಧ ರಾಜ್ಯವನ್ನು ಕೊಡದೇ ಹೋದ ಪಕ್ಷದಲ್ಲಿ ನಮ್ಮ 5 ಗ್ರಾಮಗಳನ್ನಾದರೂ ಕೊಡುವಂತೆ ಪ್ರಯತ್ನಿಸು ಮುಕುಂದ. ಯುದ್ಧವು ಖಂಡಿತವಾಗಿಯೂ ಬೇಡ. ಧರ್ಮನಂದನ, ಪರಮಾತ್ಮ, ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರಿಬ್ಬರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆಯು ಬತ್ತಿಯು ಹೋಗಲೇಬೇಕು. ಈ ಸಂಧಿಗಾಗಿ ಸರ್ವರಿಗೂ ಕ್ಷೇಮ, ಸಂಧಿಗಾಗಿ ನಾಳಿನ ಕುರುಸಭೆ. ತಂಗಿ, ಅಣ್ಣ, ಏಕಮ್ಮ ಸುಮ್ಮನೆ ಖಿನ್ನಳಾಗಿ ನಿಂತಿರುವೆ? ಅಣ್ಣ, ನನ್ನ ಪತಿಗಳ ಅಭಿಪ್ರಾಯದಂತೆ ನಾನೆಂದಿಗೂ ಸಂಧಿಗೆ ಅಪೇಕ್ಷಿಸಿದವಳಲ್ಲ. ಅಣ್ಣ, ಹೇಗಾದರೂ ಮಾಡಿ ಈ ಯುದ್ಧವನ್ನು ಸಮ್ಮತಿಸಿಕೊಂಡು ಬರಲೇಬೇಕು. ಇದು ಈ ನನ್ನ ಬಿಚ್ಚಿದ ಮುಡಿಯನ್ನು ಗುಟ್ಟುವ ಭಾರ ನಿನ್ನಲ್ಲಿಯೇ ಕೂಡಿರುವುದಣ್ಣ, ನಿನ್ನಲ್ಲಿಯೇ ಕೂಡಿರುವುದು. ಮಾಧವ ನಾನಿರೆ ಸೋದರಿ ಭಯವೇಗೆ, ಮಾಧವ ನಾನಿರೆ ಸೋದರಿ ಭಯವೇಗೆ, ಮಾಧವ ನಾನಿರೆ ಸೋದರಿ ಭಯವೇಗೆ, ಮಾಧವ ನಾನಿರೆ ಸೋದರಿ ಭಯವೇಗೆ, ಸಾಧಿಸಿ ಗುರುಳರ ಸಾಧೆ ಪಡೆಯುವೆ ನಮ್ಮ. ಸಾಧಿಸಿ ಗುರುಳರ ಸಾಧೆ ಪಡೆಯುವೆ ನಮ್ಮ. ಸಂತಪಿಸುವೆ ಏಕೆ ಬಿಡು ಸೋದರಿ, ಸಂತಾಪವ ಸಂತೈಸಲು ನಾನಿರೆ. ಗುರುರಾಜ ಸಭೆಯಲ್ಲಿ ಗುರುಳದು ಶಾಸನ, ಗುರುರಾಜ ಸಭೆಯಲ್ಲಿ ಗುರುಳದು ಶಾಸನ, ಗುರುರಾಜ ಸಭೆಯಲ್ಲಿ ಗುರುಳದು ಶಾಸನ. ಗುರುರಾಜ ಸಭೆಯಲ್ಲಿ ಗುರುಳದು ಶಾಸನ, ಗುರುರಾಜ ಸಭೆಯಲ್ಲಿ ಗುರುಳದು ಶಾಸನ. ಗುರುರಾಜ ಸಭೆಯಲ್ಲಿ ಗುರುಳದು ಶಾಸನ, ಸೀರೆಯ ಸೆಳೆಯೇ ಮೊರೆ ಇಡುತ್ತಾ, ಸೀರೆಯ ಸೆಳೆಯೇ ಮೊರೆ ಇಡುತ್ತಾ, ಮೊರೆಯೋ ಮೊರೆಯೋ ಕೃಷ್ಣ ಕೃಷ್ಣ ಎಂದು, ಮೊರೆಯೋ ಕೃಷ್ಣ ಕೃಷ್ಣ ಎಂದು, ಮೊರೆಯೋ ಕೃಷ್ಣ ಎಂದ ಕರೆದ ಕ್ಷಣವೇ, ಮೊರೆಯೋ ಕೃಷ್ಣ ಎಂದ ಕರೆದ ಕ್ಷಣವೇ, ವರದನಾಗಿ ನಿನ್ನ ಸಲಹಿದೆನೆ ತಂಗಿ. ವರದನಾಗಿ ನಿನ್ನ ಸಲಹಿದೆನೆ ತಂಗಿ, ವರದನಾಗಿ ನಿನ್ನ ಸಲಹಿದೆನೆ ತಂಗಿ, ವರದನಾಗಿ ನಿನ್ನ ಸಲಹಿದೆನೆ ತಂಗಿ. ಸಂತಪಿಸುವೆ ಏಕೆ ಬಿಡು ಸೋದರಿ, ಸಂತಾಪವ ಸಂತೈಸಲು ನಾನಿರೆ ನಾನಿರೆ ನಾನಿರೆ.
ಚಿಂತಿಸಬೇಡಮ್ಮ. ಸರ್ವ ಪ್ರಕಾರಗಳಲ್ಲಿಯೂ ಆ ದುರ್ಯೋಧನನ ಕೋಪವನ್ನು ಹೆಚ್ಚಿಸಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡೇ ಬರುತ್ತೇನೆ. ನೀನಿನ್ನು ಚಿಂತಿಸಬೇಡ, ನಡೆ. ಹಾಗೆ ಆಗಲಿ.
ನಲಿಸುವ ನವಿಲಗುಗರಿಯೇ ಕುಣಿತವ ತಾಳಕ್ಕೆ ನಲಿತವ ರಾಗದಿ ಸರಗೀತೆ ಹಾಡಿ ನಲಿಸುವ ಬಾ ಕುಣಿತ ನಲಿತ ಜಗವ ನಲಿಸಿನ ಹಾಡುವ ಬಾ ಓ ರಾಣಿ ಸ್ವರ ನಲಿಸೇ ಮಯ ಗುಣವೇ ತನಿಸೇ ಮಯ ಗುಣವೇ ಶಶಿರೇಖಾ, ಸ್ವಾಮಿ, ನಿಮ್ಮ ತಂದೆ ಬಲರಾಮ ದೇವನ ಅಪೇಕ್ಷೆಯಂತೆ ನಿನ್ನನ್ನು ದೊಡ್ಡಪ್ಪ ದುರ್ಯೋಧನ ಮಗನಾದ ಲಕ್ಷಣ ಕುಮಾರನಿಗೆ ಕೊಟ್ಟು ಲಗ್ನ ಮಾಡುವುದಾಗಿ ನಿಶ್ಚಯವಾಗಿತ್ತು. ಆಹಾ, ಆದರೆ ಆತನನ್ನು ವರಿಸಲು ನೀನು ಸಹ ಸಮ್ಮತಿಸಿದೇನು? ಸ್ವಾಮಿ, ಹಾಗೇನಾದರೂ ನಾನು ಆತನನ್ನು ವರಿಸಲು ಸಮ್ಮತಿಸಿ ಬಿಟ್ಟಿದ್ದರೆ ಈ ಶಶಿರೇಖೆಯು ಈ ಸಿಡಿಲಿನ ಮರಿ ಅಭಿಮನ್ಯುವಿನ ಅರ್ಧಾಂಗಿನಿಯಾಗಲು ಸಾಧ್ಯವಾಗುತ್ತಿತ್ತು ದೇವ. ನನ್ನ ಪ್ರಶ್ನೆ ಅದಲ್ಲ ಶಶಿರೇಖಾ. ಆಹಾ, ನಿನ್ನನ್ನು ಆತನಿಗೆ ಕೊಡುವುದಾಗಿ ಎಲ್ಲ ಏರ್ಪಾಟುಗಳು ನಡೆದಿದ್ದವು ಅಂದ ಬಳಿಕ ಅದಕ್ಕೆ ಹಿರಿಯರ ಅನುಮತಿಯೊಂದೇ ಸಾಲದು, ವಯಸ್ಸಿಗೆ ಬಂದ ವಧುವರರ ಒಪ್ಪಿಗೆಯು ಅತ್ಯವಶ್ಯಕವಲ್ಲವೇ? ಆಹಾಹಾ, ಯಾವ ಹಿರಿಯರ ಒಪ್ಪಿಗೆ ಏನೇ ಇದ್ದರೂ ಸದ್ಯ ಆ ಕೌರವರ ಸಂಬಂಧದಿಂದ ನನ್ನನ್ನು ಪಾರು ಮಾಡಿ ಪಾಂಡವರ ಸೊಸೆಯನ್ನಾಗಿಸಲು ಪಣತೊಟ್ಟ ನನ್ನ ಚಿಕ್ಕಪ್ಪ ಶ್ರೀಕೃಷ್ಣ ಪರಮಾತ್ಮನು ಹಾಗೂ ರುಕ್ಮಿಣಿ ದೇವಿಯ ಸಹಾಯವೇ ಅಲ್ಲವೇ ಈ ಅಭಿಮನ್ಯು ಶಶಿರೇಖೆಯ ವಿವಾಹಕ್ಕೆ ಶ್ರೀರಕ್ಷೆ? ಹಬ್ಬಬ್ಬ, ಇದೆಂತಹ ಚಾತುರ್ಯವಾದ ನುಡಿ!
ಕೊಂಡಾಡಬೇಕಾಗಿರುವುದು ಮಾವ ಶ್ರೀಕೃಷ್ಣ ಹತ್ತೆ ರುಕ್ಮಿಣಿ ದೇವರನ್ನು ಮಾತ್ರವಲ್ಲ ಶಿಶಿರೇಖಾ. ನಿನ್ನನ್ನು ಮದುವೆ ಮನೆಯಿಂದ ಮಾಯಾವೇಷದಿಂದ ಅಪಹರಿಸಿಕೊಂಡು ನನಗೆ ಲಗ್ನ ಮಾಡಿಸಿದನಲ್ಲ ನನ್ನ ದೊಡ್ಡಪ್ಪ ಭೀಮಪುತ್ರ ಘಟೋದ್ಗಜ, ಆತನ ಸಾಹಸವನ್ನು ಸ್ಮರಿಸಿಕೊಳ್ಳಬೇಕು. ತಿಳಿಯಿತೆ ದೇವಿ? ದೇವಾ, ಈ ಶಶಿರೇಖೆಯು ಪಾಂಡವರ ಗೃಹಿಣಿಯಾಗುವುದಕ್ಕೆ ನನ್ನ ಅಗ್ರಜ ಹಿಡಿಂಬಾಸುತನ ಚಾಣಕ್ಯತನವೇ ಕಾರಣ. ಸ್ವಾಮಿ, ಅದೇನೇ ಇರಲಿ, ಇದ ಬನ್ನಿ. ಶಶಿರೇಖಾ, ಏನು ಮಾಡುತ್ತೀರಿ? ಸ್ವಾಮಿ, ಶಶಿರೇಖಾ, ಸ್ವಾಮಿ, ಸ್ವಾಮಿ, ಸೇವಿಸುವ ಪ್ರತಿಯೊಂದು ಪದಾರ್ಥದ ಮೇಲೆಯೂ ತಿನ್ನುವವರ ಹೆಸರು ದೇವರು ಬರೆದಿರುತ್ತಾನೆ. ಅಂತೆಯೇ ಈ ಶಶಿರೇಖೆ, ಅಭಿಮನ್ಯು ಹಾಗೂ ಉತ್ತರೆಯ ಸಂಬಂಧವನ್ನು ಹೀಗೆಯೇ ಜರುಗಬೇಕೆಂದು ಆ ದೇವರು ನಿಶ್ಚಯಿಸಬಾರದೇಕೆ? ಸತ್ಯ, ನಿನ್ನ ನುಡಿಯು ಅಕ್ಷರಶಃ ಸತ್ಯ ಶಶಿರೇಖಾ. ಆಹಾ, ನಿನ್ನ ಚಿಕ್ಕಪ್ಪ ಅಂದರೆ ನನ್ನ ಸೋದರ ಮಾವನಾದ ಶ್ರೀಕೃಷ್ಣನ ಪ್ರೇರಣೆಯಿಂದ ಕೈ ಹಿಡಿದಿರುವ ನಿನ್ನನ್ನು
ಹಾಗೂ ಉತ್ತರೆಯನ್ನು ನನ್ನ ಎರಡು ಕಣ್ಗಳಂತೆ ಕಾಪಾಡಿಕೊಳ್ಳು. ಬಯಸುತ್ತಿದ್ದೇವೋ ರಸಮಯ ಸಂಗೀತದಿ ಮನಗಾನಂದವ ನೀಡು ಬಾನೆ ಮನದಾಸೆಯಿಂದ ಬಯಸುತ್ತಿದ್ದೇವೋ ಬಯಸಿದೆ ನಿನ್ನ